ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಈ ಬ್ಲಾಗ್ ಏನಂದರೆ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬ ಇದೆಯಲ್ವಾ, ನಾಳೆನೇ ಅಲ್ವಾ ಹಬ್ಬ ಇರೋದು. ನಾವು ಇವತ್ತು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮನೆಗೆ ಕೆಲವು ವಸ್ತುಗಳು ಬೇಕು ಅಲ್ವಾ, ಹಾಗಾಗಿ ನಾವು ಡಿಮಾರ್ಟ್ಗೆ ಹೋಗಿ ಕೆಲವು ಸಾಮಾನು ತಗೊಂಬರಬೇಕು, ಹಾಗೂ ಫ್ರೂಟ್ಸು ತಗೊಂಬರಬೇಕು ಸಿಟಿಗೆ ಹೋಗಿ. ಸೊ ಹಾಗಾಗಿ ಈ ಬ್ಲಾಗು ಅದೇ ನಿಮಗೂ ತೋರಿಸ್ತೀನಿ ನಾನು. ಅಂದರೆ ಡಿಮಾರ್ಟ್ ಒಳಗಡೆ ತೋರ್ಸೋಕ್ಕಾಗೋದಿಲ್ಲ, ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ, ಕ್ಯಾಮ್ರಾ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲಲ್ಲ. ಮನೆಗೆ ಬಂದು ನಾನು ಅಲ್ಲೇನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದೆಲ್ಲನೂ ತೋರಿಸ್ತೀನಿ ನಾನು. ಮತ್ತು ಹಾಗೆಯೇ ಮಾರ್ಕೆಟ್ ತೋರಿಸ್ತೀನಿ, ಮಾರ್ಕೆಟಲ್ಲಿ ಯಾವ ಥರ ಫ್ರೂಟ್ಸು ಎಲ್ಲ ಬಂದಿದ್ದಾವೆ ಅಂತ ತೋರಿಸ್ತೀನಿ. ಓಕೆನಾ? ಸ್ವಲ್ಪ ಟ್ರಾವೆಲ್ ಬ್ಲಾಗ್ ತೋರಿಸ್ತೀನಿ, ಸ್ವಲ್ಪ ಟ್ರಾವೆಲ್ ತೋರಿಸ್ತೀನಿ. ಓಕೆನಾ? ಈ ಬ್ಲಾಗ್ ಅದೇ ಫ್ರೆಂಡ್ಸ್. ನಾನು ನೋಡ್ರಿ, ಇನ್ನು ಹೂವು ಕಟ್ಟಬೇಕು. ನೋಡ್ರಿ, ನಮ್ಮ ಗಿಡದಲ್ಲಿ ಹೂವು ಸಿಕ್ಕಿದೆ, ಕನಕಾಂಬರ ಹೂವು ಇಷ್ಟೊಂದು ಸಿಕ್ಕಿದ್ದಾವೆ. ಮತ್ತು ಸಿಟಿಯಿಂದ ಬಂದು ನಾನು ಹೂವು ಎಲ್ಲ ಕಟ್ಕೋಬೇಕಾಗುತ್ತೆ. ಇನ್ನೇನೆಲ್ಲ ಕೆಲಸ ಮುಗ್ದಿದೆ, ಬರೀ ಹೂವು ಕಟ್ಟೋದು ಮತ್ತು ಶಾಪಿಂಗ್ ಹೋಗೋದು ಅಷ್ಟು ಬಾಕಿ ಇದೆ ಅಷ್ಟೇ ಕೆಲಸ. ನಾನೇನಂದರೆ ನಿಧಾನಕ್ಕೆ ಒಂದೊಂದೇ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ, ಏನು ಕೆಲಸ ಇಲ್ಲ. ಓಕೆನಾ? ಈಗ ಸ್ವಲ್ಪ ಮಿಲ್ಕ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಿಲ್ಕ್ ಕುಡಿದ್ಬಿಟ್ಟು ನಮ್ಮ ಹಸ್ಬೆಂಡು ಗಾಡಿ ಏನೋ ಆಯಿಲ್ ಸರ್ವಿಸ್ಗೆ ಕೊಟ್ಟಿದ್ದಾರಂತೆ. ಬೆಳಗ್ಗೆಯಿಂದ 40 ಬೈಕ್ಸ್ ಬಂದಿತ್ತಂತೆ ಆಯಿಲ್ ಸರ್ವಿಸ್ಗೆ. ಸೊ ಪಾಪ ಅವರು ಅಲ್ಲೇ ಇದ್ದಾರೆ. ಇನ್ನೇನು ಒಂದು 20 ಮಿನಿಟ್ಸು ಇಲ್ಲ 15 ಮಿನಿಟ್ಸ್ ಎಲ್ಲ ಬರ್ತಾರೆ. ಅಷ್ಟೊತ್ತಿಗೆ ನಾನು ಮಿಲ್ಕ್ ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾಯಿರ್ತೀನಿ, ಅವರು ಬರ್ತಾರಲ್ಲ, ಹೋಗೋದೆ. ನಮಗೇನು 6 ಕಿಲೋಮೀಟರ್ ಅಷ್ಟೇ ಅಲ್ವಾ ಇರೋದು. ಎಷ್ಟೊತ್ತು ಹೋಗಬೇಕು? ಫಸ್ಟು ಸಿಟಿಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ನೆಕ್ಸ್ಟು ಡಿಮಾರ್ಟ್ಗೆ ಹೋಗ್ತೀವಿ. ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಲ್ವಾ. ನಮಗೆ ಡಿಮಾರ್ಟ್ಗೆ ಎಲ್ಲ ಒಂದು 4 ಕಿಲೋಮೀಟರ್ ಇಲ್ಲ 3 ಕಿಲೋಮೀಟರ್ ಏನೋ ಆಗುತ್ತೆ ಅಷ್ಟೇ. ಹೊಸ್ದಾಗಿ ಹಾಕಿದ್ದಾರೆ ಡಿಮಾರ್ಟು. 1 ಇಯರ್ ಏನೋ ಆಯಿತು ಅನಿಸುತ್ತೆ ಡಿಮಾರ್ಟ್ ಓಪನ್ ಮಾಡಿಬಿಟ್ಟು. ಒಟ್ಟಿನಲ್ಲಿ ಚೆನ್ನಾಗೇ ಇರುತ್ತೆ, ಅಲ್ಲಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನಾವು ತಗೊಳ್ಳೋಂಥ ಏನೇ ತೊಗೊಂಡ್ರು, ನಮ್ಮ ಮನೆಗೆ ಏನೇನು ತೊಗೊತೀವೋ ಅವೆಲ್ಲನೂ ಚೆನ್ನಾಗೇ ಇರ್ತವೆ. ಮತ್ತೆ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಏನು ಅಂತ. ಓಕೆನಾ ಫ್ರೆಂಡ್ಸ್? ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗು. ಓಕೆನಾ? ನೀವೆಲ್ಲ ಹೇಗೆ ಮಾಡ್ತಿದ್ದೀರಾ? ಹಬ್ಬ ಚೆನ್ನಾಗಿ ಮಾಡ್ತಿದ್ದೀರಾ? ನಾವು ದೇವ್ರು ಎಷ್ಟು ಕೊಟ್ಟರೆ ಅಷ್ಟರಲ್ಲೇ ಮಾಡ್ತೀವಿ. ಅಂದರೆ ಅಷ್ಟು ಜಾಸ್ತಿನೂ ಮಾಡಲ್ಲ, ಅಷ್ಟು ಕಮ್ಮಿನೂ ಇಲ್ಲ, ಒಂದು ಲೆವೆಲ್ಗೆ ಮಾಡ್ತೀವಿ ನಾವು. ಓಕೆನಾ? ಆ ಬ್ಲಾಗ್ಸ್ ಎಲ್ಲ ಬರುತ್ತೆ ನೋಡಿ. ಓಕೆನಾ ಫ್ರೆಂಡ್ಸ್? ನಮ್ಮ ಹಸ್ಬೆಂಡು 6 o'clockಗೆ ಬಂದರು ಫ್ರೆಂಡ್ಸ್. 6:15 ಆಗಿತ್ತು ನಮ್ಮ ಮನೆ ಬಿಡೋ ಅಷ್ಟರಲ್ಲಿ. ಈಗ ಹೊರಡ್ತಿದ್ದೀವಿ ನಾವು ಸಿಟಿಗೆ, ಹೋಗ್ತಾ ಇದ್ದೀವಿ. ಅಂದರೆ ಬೈಕಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂದರು. ನಿನ್ನಿಷ್ಟು ಯಾವುದ್ರಲ್ಲಾದರೂ ಪರವಾಗಿಲ್ಲ ಅಂದೆ. ಅವರು ಕಾರ್ ಎತ್ಕೊಂಡ್ರು. ಆ ಸಿಟಿಗೆ ಹೋದ್ಮೇಲೆ ಅನಿಸ್ತು, ಅಯ್ಯೋ ಏನಕ್ಕಾದರೂ ಕಾರ್ ಎತ್ಕೊಂಡ್ಬಂದ್ವಪ್ಪ, ಬೈಕೇ ಚೆನ್ನಾಗಿತ್ತು. ಯಾಕಂದರೆ ಹಬ್ಬ ಅಲ್ವಾ, ಎಲ್ಲ ನೈಟ್ಗೆ ಬರ್ತಾರೆ ಪರ್ಚೇಸಿಂಗ್ ಮಾಡೋಕ್ಕೆ ಬೇಕಾಗಿರೋಂಥದ್ದು. ನಾವು ಅಷ್ಟೇ ನೈಟೇ ಆಗಿತ್ತಲ್ಲ, ಕತ್ಲೆ ಆಗಕ್ಕೆ ಬಂದಿತ್ತು. ನಾವು ಮನೆ ಬಿಡೋ ಅಷ್ಟರಲ್ಲಿ ನೋಡ್ರಿ ಎಷ್ಟು ಕತ್ಲೆ ಆಗೋ ಥರ ಇದೆ. ಸೊ ಹಾಗಾಗಿ ನಮ್ಮ ಕಾರು ಎಲ್ಲ ಹಾಕೋಣ ಅಂತ ನೋಡ್ತೀವಿ, ಸೈಡ್ಗೆ ಹಾಕಬೇಕು ಅಂತ, ಪಾರ್ಕಿಂಗೇ ಸಿಗ್ತಾಯಿಲ್ಲ. ಹುಡುಕಿ ಒಂದು ಕಡೆ ಸಿಕ್ತು, ಅಲ್ಲಿ ಪಾರ್ಕಿಂಗ್ ಹಾಕಿದ್ವಾ. ಪಾರ್ಕಿಂಗ್ ಹಾಕಿ ಎಲ್ಲ ತೊಗೊಂಡು ಬರೋಕ್ಕೆ ಹೋದ್ವಾ. ತೊಗೊಂಡು ಬರೋ ಅಷ್ಟರಲ್ಲಿ ಹಿಂದೆ ಕಾರು ಮತ್ತು ಟ್ರ್ಯಾಕ್ಟರು ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ನಮಗೆ ಕಾರು ಮತ್ತು ಟರ್ನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಅಷ್ಟು ಹಿಂಸೆ ಆಗೋಯಿತು. ಅದಕ್ಕೆ ಹಬ್ಬದ ದಿನ ಬಂದರೆ ಮುಂಚೆ ಆಗಲಿ ಹಬ್ಬದ ದಿನ ಆಗಲಿ ನಾವು ಕಾರ್ ಎತ್ಕೊಂಡು ಹೋಗ್ಬಾರ್ದು. ಬೈಕಾದರೆ ಸ್ವಲ್ಪ ಜಾಗ ಆದರೆ ಸಾಕು ಅಲ್ವಾ, ಬೈಕಲ್ಲಿ ಹೋಗಬಹುದು ನಾವು. ಬಟ್ ಕಾರ್ ಆಗೋದಿಲ್ಲ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಬೇಕೇ ಬೇಕು. ನೋಡಿ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಕಬ್ಬು ಜಾಸ್ತಿ ಬಂದಿತ್ತು. ಅದು ಎಡೆಗೆಲ್ಲ ಇಡ್ತಾರಲ್ವ, ಹಾಗಾಗಿ ಕಬ್ಬು ಬಂದಿತ್ತು ಜಾಸ್ತಿ. ಅಂದರೆ ಅದೇ ಕಬ್ಬು ಮತ್ತು ಅವರೆಕಾಯಿ ಇವೆಲ್ಲ ಬಂದಿತ್ತು. ನಮಗೆ ಕಬ್ಬು ತಿನ್ನೋಕ್ಕಾಗೋದಿಲ್ಲ, 3 ಜನಕ್ಕೂ ಉಳ್ಕಲ್ ಬಿದ್ದಿದೆ. ಮತ್ತು ನಾವು ಅದನ್ನು ತಿನ್ನೋಕ್ಕೆ ಆಗೋದಿಲ್ಲ, ಅದಕ್ಕೆ ನಾವೇನು ತಗೊಂಡಿಲ್ಲ. ತುಂಬ ಚೆನ್ನಾಗಿತ್ತು ಕಬ್ಬು ನೋಡೋದಕ್ಕಂತೂ. ಮತ್ತು ಆ ಹೂವು ಅಂತೆ ಜಾಸ್ತಿ ಅಂದರೆ ಎಲ್ಲ ಫ್ಲವರ್ಸು ಮತ್ತು ಕಬ್ಬು
ಮತ್ತು ಅವರೆಕಾಯಿ ಮತ್ತು ಇದು ಸ್ವೀಟ್ ಪೊಟ್ಯಾಟೊ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ. ಮತ್ತು ಹಣ್ಣುಗಳಂತೂ ಇನ್ನೂ ಚೆನ್ನಾಗಿತ್ತು, ಫ್ರೆಶ್ಶಾಗೆ ಎಲ್ಲ ತಗೊಂಡು ಬಂದಿದ್ದರು. ನನಗೆ ನೋಡಿ ಸ್ವಲ್ಪ ಇಷ್ಟ ಆಯಿತು, ಅವೆಲ್ಲ ತೊಗೋಬೇಕು ಅನ್ನಿಸ್ತು. ಮತ್ತು ನಾವೆಲ್ಲ ಬಟ್ಟೆ ಅಂಗಡಿ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಮತ್ತು ಹಾಗೆಯೇ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಎಲ್ಲ ತಗೊಂಡ್ವಿ. ಮತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಕತ್ಲಾಗೋಗಿತ್ತು ವೀಡಿಯೋ ಮಾಡೋಕ್ಕೆ. ನೋಡಿರಿ, ಇವೆಲ್ಲ ಬಟ್ಟೆ ಅಂಗಡಿ ತುಂಬ ಚೆನ್ನಾಗಿರುತ್ತೆ, ಕ್ಲಾತ್ಸ್ ಎಲ್ಲನೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮತ್ತು ಮನೆಗೆ ಹೋಗಿ ವ್ಲಾಗು ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್. ಇವಾಗೆ ಬಂದಿದ್ದು ಈಗ 8:45 ಆಯಿತು. 6:15 ಹೋಗಿ ನಾವು ಚಿಕ್ಕಬಳ್ಳಾಪುರ 8:15 ಆಯಿತು. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಬನ್ನಿ, ಈಗ ನಾನು ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. ನೋಡಿರಿ, ಡಿಮಾರ್ಟಿಂದ ಇಷ್ಟೆಲ್ಲ ತಂದಿದ್ದೀನಿ ನಾನು. ಇಷ್ಟೆಲ್ಲನೂ ನೋಡಿರಿ, ಫಸ್ಟ್ ಇದು ಸಾಲ್ಟ್ ಪ್ಯಾಕೆಟ್ ತಂದೆ. ಇವನಿಗೆ ತಿಂಡಿ ಬಿಸ್ಕೆಟ್ ಇದೇನೋ ವ್ಯಾಪಿ ಅನ್ನೋದೊಂದು ತೊಗೊಂಬಂದಿದ್ದೀನಿ ಅವನಿಗೆ. ಮತ್ತು ಚಾಕ್ಲೇಟ್ಸ್ ತಂದಿದ್ದೀನಿ ಇವು. ನೆಕ್ಸ್ಟು ಟೂತ್ ಬ್ರಷು 2 ತಂದಿದ್ದೀನಿ. ಮತ್ತು ಬೇಸನ್ ಲಾಡು ಇದೊಂದು ತಂದಿದ್ದೀನಿ. ಅದೇ ಇದು ಬಿಸ್ಕೆಟು ಬೈ 1 get 1 ಇತ್ತು, ಅದಕ್ಕೆ ತಂದಿದ್ದೆ. ನೆಕ್ಸ್ಟು ಇದು ಸಕ್ಕರೆ 2 kgs ತಂದಿದ್ದೀನಿ. ನೋಡಿರಿ, ಇದೊಂದು 2 kg. ಮತ್ತು ಡೇಟ್ಸು, ಲಯನ್ ಡೇಟ್ಸು ತಗೊಂಬಂದೆ, ಒಂದು ಬಾಕ್ಸು. ಬೆಲ್ಲ ದೊಡ್ಡದಲ್ಲ, 2 ತಂದೆ. ಇವು ಅರ್ಧ kg ಅಂತೆ, ಅದಕ್ಕೆ 2 ತಗೊಂಡು ಬಂದಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಪ್ಯಾಕೆಟ್ ಒಂದು ತಗೊಂಡು ಬಂದಿದ್ದೀನಿ. ನೆಕ್ಸ್ಟು ಸನ್ರಿಚ್ಚು 2 ಪ್ಯಾಕೆಟ್ಸ್ ತಂದಿದ್ದೀನಿ. ಇನ್ನೂ 2 ಪ್ಯಾಕೆಟ್ಸ್ ಮನೆಯಲ್ಲಿದ್ದಾವೆ, ಅದಕ್ಕೆ. ಮತ್ತು ಇದು ಬೈ 1 get 1 ಇತ್ತು, ಚಿಕನ್ ಮಸಾಲ, ಅದಕ್ಕೆ ಈ 1-2 ತಂದೆ. ನೆಕ್ಸ್ಟು ದೀಪದೆಣ್ಣೆ 1 kg ತೊಗೊಂಡು ಬಂದೆ. ಮೇಯ್ನ್ ಅಂದರೆ ಅದೇ ಅಲ್ವಾ. ನೆಕ್ಸ್ಟು ಇದು ಉಪ್ಪು, ಕಲ್ಲುಪ್ಪು ಅಂತಾರಲ್ಲ, ಅದು ತಗೊಂಡು ಬಂದೆ. ನೆಕ್ಸ್ಟು ಮಿಕ್ಸ್ಡು ಡ್ರೈ ಫ್ರೂಟ್ಸು ತಗೊಂಡು ಬಂದೆ, ಇದೊಂದು ಪ್ಯಾಕೆಟು. ನೆಕ್ಸ್ಟು ಕಿಸಾನ್ ಜಾಮ್, ಚಪಾತಿಗೆ ಎಲ್ಲ ಹಾಕ್ಕೊಡ್ಬೋದಲ್ಲ, ಬಾಕ್ಸ್ಗೆ ತೊಗೊಂಡು ಬಂದೆ. ನೆಕ್ಸ್ಟು ಕಾಫಿ ಪೌಡರ್, ಸನ್ರೈಸು ಕಾಫಿ ಪೌಡರ್ ತಂದೆ. ಇದು 2 kgs ಆಯಿಲ್ ಸನ್ರಿಚ್ಚು. ನೆಕ್ಸ್ಟು ಮಟನ್ ಮಸಾಲ ಪ್ಯಾಕೆಟ್ ಒಂದು, ಪುಳಿಯೋಗರೆ ಪೌಡರ್ ಒಂದು. ನೆಕ್ಸ್ಟು ಕಡಲೆಪಪ್ಪು, ನಾಳೆ ಉಂಡೆ ಮಾಡಬೇಕಲ್ಲ, ಅದಕ್ಕೆ 1 kg ಕಡಲೆಪಪ್ಪು, 1 kg ಕಡಲೆ ಬೀಜ, ಇದು ರೋಸ್ಟೆಡ್ ಮಾಡಿರೋಂಥದ್ದು ತಗೊಂಡು ಬಂದಿದ್ದೀನಿ. ಶಾವಿಗೆ ಪ್ಯಾಕೆಟ್ ಇದು ರೋಸ್ಟೆಡ್ಡು. ನೆಕ್ಸ್ಟು ಕಡಲೆಬೇಳೆ ಅರ್ಧ kg ತಂದೆ. ಹೆಸರುಬೇಳೆ 1 kg ತಂದೆ. ಇಷ್ಟು ತಂದಿದ್ದೀನಿ ಫ್ರೆಂಡ್ಸ್. ಇಷ್ಟಕ್ಕೆಲ್ಲನೂ ನಮಗೆ 3333 ರೂಪೀಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಲಿಕ್ವಿಡ್ಡು, ಟಾಪ್ ಲೋಡ್ ಲಿಕ್ವಿಡ್ ತೊಗೊಂಬಂದೆ, ಇಷ್ಟಕ್ಕೆ ಅಷ್ಟಾಯಿತು. ನೆಕ್ಸ್ಟು ಇವೆಲ್ಲ ಫ್ರೂಟ್ಸು, ಹಬ್ಬಕ್ಕೆ ಎಡೆ ಇಡ್ತೀವಲ್ಲ ಅದಕ್ಕೆ, ಬಾಳೆಹಣ್ಣು. ನೆಕ್ಸ್ಟು ಅಡುಗೆ ಎಲ್ಲ ಮಾಡ್ತೀವಲ್ಲ, ಬೋಂಡ ಎಲ್ಲ ಮಾಡೋಕ್ಕೆ ಸಬ್ಬಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು ತಂದಿದ್ದೀನಿ. ನೆಕ್ಸ್ಟು ಅರಿಶಿನ ಕುಂಕುಮ, ನೆಕ್ಸ್ಟು ಇದು ಬತ್ತಿ, ಇವೆಲ್ಲ ತೊಗೊಂಡು ಬಂದೆ. ಗೆಜ್ಜೆ ವಸ್ತ್ರ ಇವೆಲ್ಲ ತೊಗೊಂಬಂದಿದ್ದೀನಿ. ನೆಕ್ಸ್ಟು ಡಿಮಾರ್ಟಿಂದ ಇದು ಹೇಳೋದು ಮರ್ತುಬಿಟ್ಟೆ, ಕಂಫರ್ಟ್ ಒಂದು ವಿಕ್ಸ್, ತಲೆನೋದ್ರೆ ವಿಕ್ಸ್ ಇರಲಿಲ್ಲ, ಅದಕ್ಕೆ ವಿಕ್ಸ್ ಒಂದು ತೊಗೊಂಡು ಬಂದೆ. ಆಗಲೇ ಹೇಳಿದ್ನಲ್ಲ 1 kg ಕಡಲೆಪಪ್ಪು ಅಂತ, ಅದು 2 ಪ್ಯಾಕೆಟ್ಸು. ಮತ್ತು ಗಸಗಸೆ 50 ಗ್ರಾಮು, ಮತ್ತು ಬಿಳಿ ಎಳ್ಳು ಇದೊಂದು, ಇಷ್ಟು ತೊಗೊಂಡು ಬಂದಿದ್ದೀನಿ ಡಿಮಾರ್ಟಿಂದ. ಇಷ್ಟಕ್ಕೆ 3333 ರೂಪೀಸು. ನೆಕ್ಸ್ಟು ಅಲ್ಲಿ ಫ್ರೂಟ್ಸ್ ಇದೆಯಲ್ಲ, ಫ್ರೂಟ್ಸು ಇದು ಬಾಳೆ ಎಲೆ, ಇಷ್ಟು ತಗೊಂಡು ಬಂದಿದ್ದೀವಿ ಫ್ರೆಂಡ್ಸ್ ನಾವು ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಿಕೊಂಡು, ಓಕೆನಾ ಫ್ರೆಂಡ್ಸ್. ಇದೆಲ್ಲ ಶಾಪಿಂಗ್ ಆಯ್ತಲ್ವ, ನಾಳೆ ಹಬ್ಬ ಮಾಡೋದು ಅವೆಲ್ಲ ಬರುತ್ತೆ ಬ್ಲಾಗು, ಓಕೆನಾ.
ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.